ಓಂ ನಾನು ಸೋಮನಾಥ್. ಇವತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಚರ್ಚಿಸೋಣ. ಅದೇ ಪಾಲುಪತ್ರ ಅಂದರೆ ಪಾರ್ಟಿಷನ್ ಡೀಡ್. ಅಂದರೆ ಪಾಲುಪತ್ರವನ್ನು ರಿಜಿಸ್ಟರ್ ಮಾಡಿಸಲೇಬೇಕೇ? ಕೋರ್ಟ್ ಆದೇಶದಂತೆ ಪಾಲು ಮಾಡಿಕೊಳ್ಳುವುದು ಒಳ್ಳೆಯದಲ್ಲವೇ? ಇಂಡಿಯನ್ ಪಾರ್ಟಿಷನ್ ಆ್ಯಕ್ಟ್ ಅಂಥೇಳಿ ಒಂದು ಕಾನೂನು ಅದ, ಪಾಸಾದಂಥ ಕಾನೂನು. ಇವತ್ತಿನ ಡೇಟ್ಗೆ ಅದರೊಳಗಿಂದ ಬಹಳಷ್ಟು ವಿಷಯಗಳು ಔಟ್ಡೇಟ್ ಆಗಿಬಿಟ್ಟಾವೆ. ಯಾಕಂದರೆ 1956ಕ್ಕೆ ವಾರ್ಸಾ ಕಾನೂನು, ಹಿಂದೂ ಕಾನೂನುಗಳು ಜಾರಿಗೆ ಬಂದವು. ಈಗ ಪಾರ್ಟಿಷನ್ ಡೀಡ್ ಬಗ್ಗೆ ಮಾತನಾಡೋಣ. ಪಾರ್ಟಿಷನ್ ಮಾಡ್ಕೊಳ್ಳುವಂಥ ಪ್ರಸಂಗ ಯಾವಾಗ ಬರ್ತದೆ? ಒಂದು ಆಸ್ತಿಗೆ ಒಬ್ಬರಿಗಿಂತ ಹೆಚ್ಚಿಗೆ ಜನ ಹಕ್ಕುದಾರರಿದ್ದಾಗ ಪಾರ್ಟಿಷನ್ ಮಾಡ್ಕೊಳ್ಳುವಂಥ ಇಚ್ಛೆ ಅವರಲ್ಲಿ ಉದ್ಭವಿಸಿದಾಗ ಪಾರ್ಟಿಷನ್ ಮಾಡ್ಕೊಳ್ಳೋ ಪ್ರಮೇಯ ಉದ್ಭವ ಆಗ್ತದೆ. ಅದನ್ನು ಕಾನೂನು ಪ್ರಕಾರ ಮಾಡ್ಕೋಬೇಕಾದ್ರೆ ಕಾನೂನು ಏನು ಹೇಳ್ತದೆ ಅನ್ನೋದನ್ನು ನೋಡಬೇಕಾಗ್ತದೆ. ಈಗ ಭಾಳ ಸಿಂಪಲ್ ಅದ ಕಾನೂನು. ಒಂದು ವ್ಯಕ್ತಿಗೆ ಎಷ್ಟು ಜನ ಮಕ್ಕಳಿರ್ತಾರ, ಹೆಂಡತಿಯನ್ನು ಸೇರಿಸಿ ಅಷ್ಟ್ರಿಗೂ ಸಮಪಾಲು. ಅಂದರೆ ವಾರ್ಸಾ ಸರ್ಟಿಫಿಕೇಟ್ ತೆಗ್ಸೋದು, ವಾರ್ಸಾ ಸರ್ಟಿಫಿಕೇಟ್ನೊಳಗೆ ಎಷ್ಟು ಜನ ಇರ್ತಾರೋ ಅಷ್ಟ್ರಿಗೂ ಸಮವಾಗಿ ಹಂಚಿಬಿಡೋದು, ಅದು ಸಮಪಾಲು. ಇನ್ನು ಈ ವಾರಸುದಾರರೊಳಗೆ ಯಾರಿಗಾದರೂ ಪಾಲು ತಗೊಳ್ಳಿಕ್ಕೆ ಇಚ್ಛೆ ಇರಲಿಲ್ಲ, ಯಾವುದೋ ಕಾರಣಕ್ಕೆ, ಯಾವುದೋ ಒಂದು ವ್ಯಕ್ತಿ ವಿದೇಶದೊಳಗೆ ಸೆಟ್ಲ್ ಆಗಿಬಿಟ್ಟಿದ್ದ ಅನ್ರಿ, ಅವನಿಗೆ ಬರ್ಲಿಕ್ಕೆ ಇಚ್ಛೆ ಇಲ್ಲ ಅನ್ರಿ, ಅಂಥ ಕಾರಣಕ್ಕಾಗಲಿ, ಅಥವಾ ಯಾವುದೋ ಒಂದು ವ್ಯಕ್ತಿ ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋಗಿ ಬೇಕಾದಷ್ಟು ಆಸ್ತಿ ಈಗಾಗಲೇ ಮಾಡಿಬಿಟ್ಟಾನ ತನ್ನ ಹೆಸರಲ್ಲಿ, ಈಗ ಪಾಲಿನ ವಿಷಯ ಬಂದ್ರೆ ನಿನ್ನ ಆಸ್ತಿನೂ ಇರೋಗಿ ಸೇರಿಸು ಅಂತ ಹೇಳ್ತಾರೇನೋ ಅಂಥೇಳಿ ಅವ ಹೊರಗುಳಿಲಿಕ್ಕೆ ಇಚ್ಛೆ ಪಡ್ಬೋದು. ಅಂಥ ಪ್ರಸಂಗದೊಳಗೆ ಕೆಲವೊಬ್ಬರು ಹೆಣ್ಮಕ್ಳು ನಮ್ಗೆ ಯಾಕೆ ಬೇಕು, ನಮಗೆ ಗಂಡನ ಮನೆಯೊಳಗೆ ಬೇಕಾದಷ್ಟು ಸವಲತ್ತದ, ಆರಾಮದೇವು ನಾವು, ಮತ್ತು ಇಲ್ಲಿ ಬಂದು ನಾವು ಆಸ್ತಿ ದೇಖರೇಖೆ ಎಲ್ಲಿ ಮಾಡೋದಕ್ಕಾಗ್ತದೆ, ಅಣ್ತಂಬ್ರು ಆರಾಮಿರ್ತಾರೆ ಅನ್ನೋ ಒಂದು ವಿಚಾರಕ್ಕೆ ಕೆಲವು ವಾರಸುದಾರರು ಹಕ್ಕು ಬಿಟ್ಟು ಕೊಡ್ತಾರೆ. ಅಂಥ ಹೊತ್ತಿನಾಗ ಅವ್ರ ಹಕ್ಕು ಬಿಟ್ಟು ಕೊಟ್ಟ ನಂತರ ಉಳಿದಿದ್ದ ಆಸ್ತಿನ ಉಳಿದವರು ಸಮವಾಗಿ ಹಂಚಿಕೊಳ್ಳೋದು, ಅದಕ್ಕೆ ಹಕ್ಕು ಬಿಟ್ಟು ಪಾಲು ಅಂತ ಹೇಳೋದು. ಮೂರನೇದು ಕೋರ್ಟ್ ಪ್ರಕಾರ ಪಾಲು ಯಾವಾಗ ಆಗ್ತದೆ? ಈ ಒಂದು ಆಸ್ತಿಗೆ ಹಕ್ಕು ಉಳ್ಳವರಲ್ಲಿ ಯಾರಾದರೂ ಒಬ್ಬರು ಕೋರ್ಟಿಗೆ ಹೋದರು ಅಂದ್ರೆ, ನನ್ನ ಆಸ್ತಿನ ನನಗೆ ಮಾರ್ಕ್ ಮಾಡಿ ಸಪ್ರೇಟ್ ಮಾರ್ಕ್ ಮಾಡಿ ಕೊಡೋಸ್ರಿ ಹೇಳಿ, ಅವಾಗ ಕೋರ್ಟು ಆದೇಶ ಮಾಡಬೇಕಾಗ್ತದೆ. ಪಾರ್ಟಿಷನ್ ಆ್ಯಕ್ಟ್ ಅಂತರ್ಗತ ಅದು ಆದೇಶ ಮಾಡಿದಾಗ ಆ ಆದೇಶದ ಪ್ರಕಾರ ಪಾಲಾಗ್ತದೆ. ಅದಕ್ಕೆ ಕೋರ್ಟ್ನ ಪ್ರಕಾರ ಪಾಲು ಅಂತ ಹೇಳ್ಬೋದು. ಇನ್ನೊಂದು ಉತ್ತಾರನಲ್ಲಿ ದಾಖಲೆ. ಉತ್ತಾರದೊಳಗೆ ನೀವು ಯಾವುದೋ ಥರ ಪಾಲು ಮಾಡ್ಕೊಳ್ರಿ, ಅದು ಉತ್ತಾರದೊಳಗೆ ದಾಖಲೆ ಆಗಬೇಕು. ಅವಾಗ ನಿಮ್ಮ ಕೈಗೆ ಕಾಗದ ಪತ್ರ ಸಿಗ್ತದೆ, ದಾಖಲೆ ಪತ್ರ ಆಸ್ತಿದು. ಇದು ಅತ್ಯಂತ ಮುಖ್ಯ ವಿಷಯ. ಇನ್ನು ಉತ್ತಾರದೊಳಗೆ ನೀವು ಪಂಚಾಯಿತಿ ಒಳಗೆ ಹೋಗಿ ನಾವು ಇಂತಹ ಆಸ್ತಿಗೆ ಇಷ್ಟು ಮಂದಿ ಹಕ್ಕುದಾರರದೇವಿ, ನಮಗೆ ನೀವು ಪಾಲು ಮಾಡಿ ಕೊಡ್ರಿ ಅಂತಂಥೇಳಿ ಪಂಚಾಯಿತಿ ಕೇಳ್ಕೊಂಡ್ರೆ ಪಂಚಾಯಿತಿಯವರು ನಿಮ್ಗೆ ಪಾಲು ಮಾಡಿ ಕೊಟ್ಬಿಡ್ತಾರೆ. ಅದು ಇತ್ತೀಚಿನವರೆಗೆ ಪ್ರಾಕ್ಟೀಸ್ನಲ್ಲಿ ಇತ್ತು. ಈಗಾದ್ರೂ ಕೆಲವು ಪ್ರದೇಶದೊಳಗೆ ಅದು ಜಾರಿಯಲ್ಲದ, ಅದಕ್ಕೆ ಕೋರ್ಟ್ನೊಳಗೆ ಏನೂ ಕಿಮ್ಮತ್ತಿಲ್ಲ, ಆದ್ರೆ ಜಾರಿಯಲ್ಲದ. ಕೆಲವೊಂದು ಕೇಸ್ನೊಳಗೆ ಅದಕ್ಕೆ ಕಿಮ್ಮತ್ತು ಕೊಟ್ಟೈತಿ ಕೋರ್ಟು. ಎಂಥ ಹೊತ್ತಿನಾಗ ಕಿಮ್ಮತ್ತು ಕೊಟ್ಟೈತಿ? ನೀವು ಪಂಚಾಯಿತಿಗೆ ಹೋಗಿ ಪಾಲು ಮಾಡ್ಕೊಂಡ ನಂತರ ಅದನ್ನು ಲಿಖಿತ ರೂಪದೊಳಗೆ ಬರೆದಿಟ್ಟಿದ್ರೆ ಮತ್ತು ಭಾಳ ವರ್ಷಗಳಿಂದ ಅದರ ಪ್ರಕಾರ ನಡ್ಕೊಂಡು ಬಂದಿದ್ರೆ ಅದಕ್ಕೆ ಕೋರ್ಟು ಮಾನ್ಯತೆ ನೀಡ್ತದೆ ಅಂಥೇಳಿ ಬಹಳಷ್ಟು ಕೇಸ್ನೊಳಗೆ ಕೋರ್ಟು ಹೇಳ್ಯದ. ಈಗ ನಾನು ಡಿಸ್ಕಸ್ ಮಾಡ್ತಾ ಇರೋ ಪಿ ಅಂಜನಪ್ಪ ಡಿಸೀಸ್ಡ್ ಬೈ ಲಾರ್ಡ್ಸ್ ವರ್ಸಸ್ AP ನಂಜುಂಡಪ್ಪ 2025 ಈ ಕೇಸ್ನೊಳಗೂ ಅದೇ ಥರ ಮಾನ್ಯ ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನವರು ಈ ಪಂಚಾಯಿತಿ ಒಳಗೆ ಪಾರ್ಟಿಷನ್ ಮಾಡಿದ್ದನ್ನು
ಎತ್ತಿ ಹಿಡಿದಾರೆ. ಅದನ್ನು ನಾವು ಆ ಕೇಸ್ ಹೋದಾಗ ನೋಡೋಣ. ಈಗ ಉತ್ತಾರನೊಳಗೆ ದಾಖಲೆ ಮಾಡೋ ಬಗ್ಗೆ ಮಾತಾಡಕತ್ತಿದ್ವಿ. ಅಂದ್ರೆ ನೀವು ನಿಮ್ಮಲ್ಲೇ ಪಾಲ್ ಮಾಡಿಕೊಂಡು ಅದನ್ನು ಲೇಖಿ ಮೂಲಕ ಬರೆದು ಇಟ್ಕೊಂಡು ಅದನ್ನು ಉತ್ತಾರದೊಳಗೆ ಹೋಗಿ ದಾಖಲೆ ಮಾಡಬಹುದು. ಅದಕ್ಕೂ ಅವಕಾಶ ಇತ್ತು ಅವಾಗ. ಈಗಾದ್ರೂ ಸಹಿತ ನೀವು ನಿಮ್ಮದು ವಾಟ್ಸಪ್ ಸರ್ಟಿಫಿಕೇಟ್ ತೊಗೊಂಡು ಸರ್ವೆ ಆಫೀಸ್ಗೆ ಹೋಗಿ ಕೊಟ್ರಿ ಅಂತಂದ್ರೆ ಅವರು ನಿಮ್ಮ ಹೇಳಿಕೆ ತೊಗೊಂಡು ಉತ್ತಾರದೊಳಗೆ ದಾಖಲೆ ಮಾಡಿಬಿಡ್ತಾರೆ ನಿಮ್ಮ ಪಾಲನ್ನು. ಅಫ್ಕೋರ್ಸ್ ಈ ಥರನಾದ ದಾಖಲೆ ಆದಾಗ ಅದು ಕೋರ್ಟಿಗೆ ಹೋಗೋ ಚಾನ್ಸ್ ಇರ್ತದೆ. ಹಕ್ಕು ಬಿಟ್ಟು ಪ್ರಕಾರ ನೀವು ಪಾಲ್ ಮಾಡ್ಕೊಂಡಾಗೂ ಅದು ಉತ್ತಾರದೊಳಗೆ ದಾಖಲೆ ಆಗ್ತದೆ. ಅವಾಗೂ ಕೋರ್ಟ್ಗೆ ಹೋಗೋ ಕೇಸು ಕೋರ್ಟ್ಗೆ ಹೋಗುವಂತಹ ಪ್ರಸಂಗ ಉದ್ಭವ ಆಗಬಹುದು. ಕೋರ್ಟ್ ಪ್ರಕಾರ ಪಾಲ್ ಮಾಡ್ಕೊಳ್ಳೋದು ಬಿಟ್ಟು ಇನ್ನು ಉಳಿದ ಪ್ರಸಂಗಗಳಲ್ಲಿ ಪಾಲ್ ಮಾಡ್ಕೊಂಡಾಗ ಕೋರ್ಟ್ ಹೋಗೋ ಪ್ರಸಂಗ ಯಾಕೆ ಬರ್ತದೆ ಅಂತಂದ್ರೆ ನಮ್ಮ ಕಾನೂನೊಳಗೆ ಅವಕಾಶ ಅದ. ನೀವು ಕೋರ್ಟ್ ಬಿಟ್ಟು ಯಾವಾಗ ನೀವೇ ಪಾಲ್ ಮಾಡ್ಕೊತೀರಿ ಅವಾಗ ಯಾರಾದರೂ ಒಬ್ಬರು ಹಕ್ಕದಾರರು ಅಥವಾ ಹಕ್ಕದಾರರು ವಾರಸ್ದಾರರು ಅಂದರೆ ಅವ್ರ ಮಕ್ಕಳು ಪ್ರಶ್ನೆ ಮಾಡಬಹುದು. ಏನಂಥೇಳಿ, ಒಂದು ಸಮಪಾಲು ಮಾಡ್ಕೊಂಡಾಗ ನನಗೆ ಈ ಪಾಲು ಇಚ್ಛಾ ಇಲ್ಲ, ನನಗೆ ಇಚ್ಛಾ ಇದ್ದಿದ್ದು ಒಂದು ಕಟ್ಟಡನ ನಮ್ಮ ಅಣ್ಣಗೆ ಕೊಟ್ಟಾರ, ಅದನ್ನು ನನಗೆ ಕೊಡಬೇಕಾಗಿತ್ತು, ಅದು ನಮ್ಮಪ್ಪ ಅವ್ರ ಮೊದಲೇಕ ಹಂಗೆ ಮಾತಾಡ್ತಿದ್ರು, ಈ ಥರ ಏನೋ ಒಂದು ಕಾರಣ ತಗೊಂಡು ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಅದ ಕಾನೂನಿನಾಗ. ಮತ್ತು ಹಕ್ಕು ಬಿಟ್ಟು ಪತ್ರ ಕೊಟ್ಟಾಗ ನಾನು ಅವಾಗ ನನಗೇನು ತಿಳಿಯಲಿಲ್ಲ, ಹಾಕ್ಬಿಟ್ಟು ಪತ್ರ ಕೊಟ್ಬಿಟ್ಟೆ, ನಾ ಅದನ್ನು ಹಿಂದೆ ತಕ್ಕೊತೀನಿ, ನನಗೆ ಪಾಲ್ ಬೇಕು ಅನ್ನಬಹುದು ಹಕ್ಕು ಬಿಟ್ಟು ಪತ್ರ ಕೊಟ್ಟವರೇ. ಅಥವಾ ಹಕ್ಕು ಬಿಟ್ಟು ಪತ್ರ ಕೊಟ್ಟಂಥ ವ್ಯಕ್ತಿಯ ಮಕ್ಕಳು ನಮ್ಮ ತಾಯಿಯಿಂದ ಅಥವಾ ತಂದೆಯಿಂದ ಹಕ್ಕು ಬಿಟ್ಟ ಪತ್ರವನ್ನು ಬರೆಸಿಕೊಂಡು ಪಾಲನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ನಮ್ಮ ಸಮ್ಮತಿ ಇಲ್ಲ. ಏಕೆಂದರೆ ಜೋರ್ ಜಬರ್ದಸ್ತಿಯಿಂದ ಹಕ್ಕು ಬಿಟ್ಟು ಪತ್ರ ಮಾಡ್ಕೊಂಡಾರ. ನಮನಿ ನ್ಯಾಯ ತೆಗಿಲಿಕ್ಕೆ ಅವಕಾಶ ಇದೆ. ಮತ್ತು ಎಲ್ಲ ನಮನಿ ನ್ಯಾಯಕ್ಕೂ ನಮ್ಮ ನ್ಯಾಯಾಲಯದೊಳಗೆ ಅವಕಾಶ ಇದೆ. ಅಂದ್ರೆ ಕೇಸು ಅಡ್ಮಿಟ್ ಆಗ್ತದೆ, ವಿಚಾರಣೆ ನಡೆಸ್ತದೆ, ಆಮೇಲೆ ತೀರ್ಮಾನ. ಹಿಂಗೆ ಕೋರ್ಟ್ ಪ್ರಕಾರ ಏನು ಪಾಲಾಗ್ತದೆ ಅದನ್ನು ಆ ಪಾಲ್ ಬಿಟ್ಟು ಇನ್ನು ಉಳಿದ ನಮನಿ ಪಾಲಿನೊಳಗೆ ಕೇಸು ಕೋರ್ಟಿಗೆ ಬರುವಂತಹ ಚಾನ್ಸ್ ಇರ್ತದೆ. ಆದ್ರೆ ಕೋರ್ಟ್ ಪ್ರಕಾರ ಪಾಲಾದಾಗ ಮತ್ತು ಕೋರ್ಟ್ಗೆ ಬರುವುದಿಲ್ಲ. ಯಾಕಂದ್ರೆ ಕೋರ್ಟ್ನೊಳಗೆ ಆಗಿಬಿಟ್ಟಿರ್ತದೆ. ಜಡ್ಜು ಸಂಬಂಧಪಟ್ಟ ಎಲ್ಲ ವ್ಯಕ್ತಿಗಳನ್ನು ಕರೆಸಿ ತಮ್ಮ ಎದುರಿಗೆ ಕೇಳ್ತಾರೆ. ಸ್ಪಷ್ಟ ಮಾತುಗಳಲ್ಲಿ ಕೇಳಿಕೊಂಡು ಪಾಲ್ ಮಾಡ್ತಾರೆ, ಆದೇಶ ಮಾಡ್ತಾರೆ. ಹೀಗಾಗಿ ಅದು ಮಾನ್ಯ ಆಗ್ತದೆ. ಮತ್ತು ಈಗ ಲೋಕ್ ಅದಾಲತ್ ಅಂಥೇಳಿ ಒಂದು ನ್ಯಾಯಾಲಯ ಬಂದದ. ಈ ಥರ ಪಾಲ್ ಹೊತ್ನಾಗ ಅದನ್ನು ನೀವು ಲೋಕ್ ಅದಾಲತ್ತಿಗೆ ಹೋಗಿ ಅಲ್ಲಿ ನೀವು ಒಪ್ಕೊಂಡು ಲೋಕ್ ಅದಾಲತ್ ಮೂಲಕ ಆದೇಶ ಮಾಡಿಸಿದ್ದಾದ್ರೆ ಅದು ಯಾವ ಕೋರ್ಟ್ನೊಳಗೂ ಮುಂದೆ ಹೋಗ್ಲಿಕ್ಕೆ ಅವಕಾಶನೇ ಇಲ್ಲ. ಕೆಳಗಿನ ಕೋರ್ಟ್ ಇದ್ರೆ ಮ್ಯಾಗಿನ ಕೋರ್ಟಿಗೆ ಹೋಗ್ಲಿಕ್ಕೆ ಅವಕಾಶ ಅದ. ಆದ್ರೆ ಲೋಕ್ ಅದಾಲತ್ನೊಳಗಾದ್ರೆ ಮ್ಯಾಗಿನ ಕೋರ್ಟ್ ಅನ್ನೋದೇ ಇಲ್ಲ. ಅದಕ್ಕೆ ಅಲ್ಲಿ ಫೈನಲ್ ಲೋಕ್ ಅದಾಲತ್ನೊಳಗೆ. ಅದಕ್ಕೆ ಭಾಳ ಜನ ಇತ್ತಿತ್ತಲಾಗ ಕೋರ್ಟ್ ಪ್ರಕಾರ ಪಾಲ್ ಆದ್ರೂ ಸಹಿತ ಅದನ್ನು ಮತ್ತೆ ಲೋಕ್ ಅದಾಲತ್ತಿಗೆ ಹಾಕ್ತಾರೆ. ನೆಕ್ಸ್ಟ್ ಡೇಟ್ ಅವಾಗಿಂದ ಅವಾಗ ಲೋಕ್ ಅದಾಲತ್ತಿಗೆ ಹಾಕಿ ಲೋಕ್ ಅದಾಲತ್ತಿಗೆ ಹೋಗಿ ಇಲ್ಲೇನು ಕೊಟ್ಟಿರ್ತಾರಲ್ಲ ಮಾನ್ಯ ಕೋರ್ಟ್ನಾಗ ಅಫಿಡವಿಟ್, ಅಫಿಡವಿಟ್ನ ಅಲ್ಲಿ ಕೊಡ್ತಾರೆ. ಕೊಟ್ಟು ಅದನ್ನು ಲೋಕ್ ಅದಾಲತ್ ಮೂಲಕ ಆದೇಶ ಮಾಡಿಸ್ತಾರೆ. ಅಂದ್ರೆ ಹಕ್ಕದಾರರಿಗೆ ಯಾರಿಗೂ ಮುಂದೆ ಹೋಗ್ಲಿಕ್ಕೆ ಅವಕಾಶ ಇರಬಾರ್ದು ಅನ್ನೋ ಒಂದು ಸದುದ್ದೇಶದಿಂದ ಲೋಕ್ ಅದಾಲತ್ ಅವಾರ್ಡ್ ಮೇಲೆ ಅಪೀಲ್ ಹೋಗ್ಲಿಕ್ಕೆ ಬರೋದಿಲ್ಲ ಅಂತಂಥೇಳಿ ಕಾನೂನಿನಲ್ಲಿ ಹೇಳಿದ್ರೂ ಸಹಿತ ಕೆಲವು ಎಕ್ಸೆಪ್ಷನಲ್ ಕೇಸ್ ಅಂದ್ರೆ ನ್ಯಾಚುರಲ್ ಜಸ್ಟಿಸ್ ಯಾವಾಗ ವಯಲೇಷನ್ ಆಗ್ತದೆ ಆವಾಗ ಹೋಗ್ಬೋದು ಅಂಥೇಳಿನೂ ಸಹಿತ ಕಾನೂನು ಹೇಳ್ತದೆ. ಆದರೆ ಅದು ಎಕ್ಸೆಪ್ಷನಲ್ ಕೇಸ್. ಈ ಪ್ರಕಾರ ಒಂದು ಆಸ್ತಿಯ ಪಾಲು ಆಗ್ತಾವು ಮತ್ತು ಆದಂಥವು ಉತ್ತಾರನಲ್ಲಿ ದಾಖಲೆ ಆಗ್ತಾವು. ಉತ್ತಾರನಲ್ಲಿ ದಾಖಲೆ ಆಗೋದು ಬಹಳ ಮುಖ್ಯ. ಈಗ ನಾವು ಈ ಕೇಸ್ನೊಳಗೆ ಏನಾಗ್ಯದ ಅನ್ನೋದನ್ನು ನೋಡೋಣ. ಈಗ ಪಿ ಅಂಜನಪ್ಪ ಡಿಸೀಸ್ಡ್
ಬೈ LRs ವರ್ಸಸ್ AP ನಂಜುಂಡಪ್ಪ 2025 ಕೇಸಿಗೆ ಬರೋಣ. ಈ ಕೇಸ್ನೊಳಗೆ ಪಿಲ್ಲಪ್ಪ ಅನ್ನೋ ಒಂದು ವ್ಯಕ್ತಿ, ಇವನ್ಗೆ 4 ಜನ ಗಂಡ್ಮಕ್ಳು ಇರ್ತಾರೆ, 5 ಜನ ಹೆಣ್ಮಕ್ಳು ಇರ್ತಾರೆ. ಈತ 1969 ತೀರ್ಕೊಂತಾನೆ. ಇವು ತೀರ್ಕೊಂಡ ನಂತರ ಪಾರ್ಟಿಷನ್ ಮಾಡ್ಕೊತಾರೆ. ಪಾರ್ಟಿಷನ್ ಮಾಡ್ಕೊಳ್ಳೋ ಹೊತ್ನಾಗ ಈ 4 ಜನ ಗಂಡ್ಮಕ್ಳು ಇರ್ತಾರಲ್ಲ, ಅದರೊಳಗೆ ಇಬ್ಬರು ಗಂಡ್ಮಕ್ಳು ರಿಜಿಸ್ಟರ್ಡ್ ಹಕ್ಕುಬಿಟ್ಟು ಪತ್ರದ ಪ್ರಕಾರ ಅವರು ಆಸ್ತಿಯನ್ನು ಬಿಟ್ಟು ಕೊಡ್ತಾರೆ. ಅಂದರೆ ಇದ್ರೊಳಗೆ -2 ಆತ. ಇವರು ಇಬ್ಬರು ಗಂಡ್ಮಕ್ಳು ಉಳಿದ್ರು, ಪ್ರಾಪರ್ಟಿನ ಹಂಚಿಕೊಳ್ಳೋರು. ಮತ್ತು 5 ಮಂದಿ ಹೆಣ್ಮಕ್ಳಿದ್ರು. ಹೆಣ್ಮಕ್ಳು ಯಾರು ಆಸ್ತಿ ಒಳಗೆ ಭಾಗಕ್ಕೆ ಬರಲಿಲ್ಲ. ಯಾಕಂದ್ರೆ ಅವಾಗ ಕೋಪಾರ್ಸ್ನರಿ, ಪಿತ್ರಾರ್ಜಿತ ಆಸ್ತಿಗೆ ಕೋಪಾರ್ಸ್ನರ್ಸ್ ಅಂದ್ರೆ ಗಂಡು ಮಕ್ಕಳಷ್ಟೇ ಕೋಪಾರ್ಸ್ನರ್ಸ್ ಆಗ್ತಿದ್ರು. ಹೀಗಾಗಿ ಇವರಿಬ್ಬರ ಮುಂದುವರಿಬೇಕಾಗಿತ್ತು. ಇವರಿಬ್ಬರ ಮುಂದುವರೆದ್ರು ಸಹ. ಆದ್ರೆ ಒಬ್ಬನಿಗೆ ಅದು ಮಾನ್ಯ ಆಗಲಿಲ್ಲ. ಅವ ಕೋರ್ಟ್ಗೆ ಹಾಕಿದ. 1987 ಕೇಸು ಕೋರ್ಟ್ಗೆ ಹೋತು. ಇವಂದು ವಾದ ಏನಿತ್ತು, ಇಬ್ಬರು ಹಕ್ಕು ಬಿಟ್ಟು ಕೊಟ್ಬಿಟ್ಟಾರ. 5 ಮಂದಿ ಹೆಣ್ಮಕ್ಳಂತೂ ಹೊರಗೆ ಉಳಿದ್ಬಿಟ್ರು. ಇನ್ನು ಇಬ್ಬರು ಅದರ ಆಸ್ತಿಗೆ, ಅಂದ್ರೆ ನನಗೆ ಅರ್ಧ ಬರಬೇಕು ಅನ್ನೋದು ಇವನು ವಾದ ಆಗಿತ್ತು. ಅದನ್ನು ಕೆಳಗಿನ ಕೋರ್ಟ್ನೊಳಗೆ ಮಾನ್ಯ ಮಾಡಲಿಲ್ಲ ಆ ವಾದವನ್ನು. ಯಾಕಂದ್ರೆ ಇವರೇನು ಇಬ್ಬರು ಗಂಡ್ಮಕ್ಳು, ಈ 5 ಮಂದಿ ಹೆಣ್ಮಕ್ಳು ಅಂತೂ ಬಿಟ್ಬಿಟ್ಟಿದ್ರು. ಈ ಇಬ್ಬರು ಗಂಡ್ಮಕ್ಳು ಪಾಲನ್ನು ಪಂಚಾಯಿತಿ ಒಳಗೆ ಮಾಡ್ಕೊಂಡಿದ್ರು. ಅಂದ್ರೆ ಅನ್ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್. ಇವ್ರದ್ದು ಪಾರ್ಟಿಷನ್ ಡೀಡ್ ಏನು ಮಾಡ್ಕೊಂಡಿದ್ರು, ಅದು ಅನ್ರಿಜಿಸ್ಟರ್ಡ್. ಆದ್ರೆ ಬರ್ದಿದ್ದಿತ್ತು. ಪಂಚಾಯಿತಿ ಒಳಗೆ ಪಾರ್ಟಿಷನ್ ಆಗಿತ್ತು, ಬರ್ದಿದ್ದಿತ್ತು, ರಿಜಿಸ್ಟರ್ ಆಗಿದ್ದಿಲ್ಲ. ಅದಕ್ಕೆ ಕೆಳಗಿನ ಕೋರ್ಟ್ನೊಳಗೆ ಈ ಪಾಲು ಪತ್ರವನ್ನು ಮಾನ್ಯ ಮಾಡಲಿಲ್ಲ. ಈ ಕೇಸು ಹೈಕೋರ್ಟ್ಗೆ ಹೋತು. ಹೈಕೋರ್ಟ್ನೊಳಗೂ ಸಹಿತ ಇದನ್ನು ಮಾನ್ಯ ಮಾಡಲಿಲ್ಲ. ಅನ್ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ ಅಂತ ತಿಳ್ಕೊಂಡು ಮಾನ್ಯ ಮಾಡಲಿಲ್ಲ. ಆಮೇಲೆ ಈ ಹಕ್ಕು ಬಿಟ್ಟು ಪತ್ರ ಕೊಟ್ಟಿದ್ದರಲ್ಲ ಇಬ್ಬರು, ಆ ಹಕ್ಕು ಬಿಟ್ಟು ಪತ್ರಗಳನ್ನು ಸಹ ಮಾನ್ಯ ಮಾಡಲಿಲ್ಲ. ಅವಾಗ ಈ ಕೇಸ್ ಎಲ್ಲಿ ಹೋತು, ಸುಪ್ರೀಂ ಕೋರ್ಟ್ಗೆ ಹೋತು. 2025 ಡಿಸಿಷನ್ ಬಂತು. ಸುಪ್ರೀಂ ಕೋರ್ಟ್ನೊಳಗೆ ಈ ಪಿಲ್ಲಪ್ಪ ಅವ್ರು ತೀರ್ಕೊಂಡ್ಮೇಲೆ ಪಂಚಾಯಿತಿ ಒಳಗೇನು ಪಾಲಾಗಿತ್ತಲ್ಲ, ಬರೆದಿಟ್ಟಿದ್ರು, ಅದನ್ನು ಬಹಳಷ್ಟು ವರ್ಷದಿಂದ, ಸುಮಾರು 50ರಿಂದ 55 ವರ್ಷ, ಇಷ್ಟು ವರ್ಷದಿಂದನೂ ಅದು ಅನ್ಡಿಸ್ಪ್ಯೂಟೆಡ್ ಮುಂದುವರ್ಕೊಂಡು ಬಂದದ. ಆ ಪಾಲು, ಅವತ್ತಿನ ಪಾಲು ಅನ್ಡಿಸ್ಪ್ಯೂಟೆಡ್ ಇವತ್ತಿನವರೆಗೂ ಮುಂದುವರ್ಕೊಂಡು ಬಂದದ ಅನ್ನೋ ಕಾರಣಕ್ಕೆ ಪಂಚಾಯಿತಿ ಒಳಗೆ ಪಾಲಾಗಿದ್ರು ಅದನ್ನು ಬರೆಯದು ಇಡಲ್ಪಟ್ಟಿದೆ. ಆದ್ದರಿಂದ ಅದನ್ನು ನಾವು ಮಾನ್ಯ ಮಾಡುತ್ತೇವೆ ಅಂಥೇಳಿ ಉಚ್ಚ ನ್ಯಾಯಾಲಯ ಹೇಳ್ತು. ಎರಡನೇದು, ಈ ಹಕ್ಕು ಬಿಟ್ಟ ಪತ್ರ ಇದ್ದೋಲ್ಲ, ಹಕ್ಕು ಬಿಟ್ಟ ಪತ್ರಗಳು ರಿಜಿಸ್ಟರ್ ಆಗಿರೋದ್ರಿಂದ ಒಂದು ಸಾರಿ ಬಿಟ್ಟ ಹಕ್ಕನ್ನು ಮತ್ತೊಮ್ಮೆ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ ಅಂತಂಥೇಳಿ ಹಕ್ಕು ಬಿಟ್ಟು ಪತ್ರಗಳನ್ನು ಸಹ ಎತ್ತಿ ಹಿಡಿದ್ರು. ಈ ಹಕ್ಕು ಬಿಟ್ಟು ಪತ್ರದ ಬಗ್ಗೆ ಡಿಸಿಷನ್ ಕೊಡುವಂಥ ಪ್ರಸಂಗ ಯಾಕೆ ಬಂತು ಅಂತಂದ್ರೆ, ಈ ಹಕ್ಕು ಬಿಟ್ಟವರು ಇಲ್ಲಿ ಮತ್ತೆ 1987 ಕೇಸ್ ಇನ್ಸ್ಟಿಟ್ಯೂಟ್ ಮಾಡಿದ್ರಲ್ಲ, ಆವಾಗ ತಮ್ಮ ಹಕ್ಕು ಕೇಳಿದ್ರು. ಅವ್ರಿಗೇನೋ ಇಂಟ್ರೆಸ್ಟ್ ಬಂದ್ಬಿಟ್ಟಿತ್ತು ಮತ್ತೆ ಆಸ್ತಿ ಒಳಗೆ. ಅದಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯ ಒಂದ್ಸರಿ ಹಕ್ಕು ಬಿಟ್ಟು ಕೊಟ್ಬಿಟ್ರೆ ಅದನ್ನು ಮತ್ತೆ ರದ್ದು ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋದನ್ನು ಹೇಳ್ತು. ಆಮೇಲೆ ಪಂಚಾಯಿತಿ ಒಳಗಾದಂಥ ಪಾಲುಪತ್ರವನ್ನು ಸಹ ಎತ್ತಿ ಹಿಡಿದು ಈ ಇಬ್ಬರಿಗೆ ಈ ಆಸ್ತಿ ಒಳಗೆ ಹಕ್ಕದ ಅಂತಂಥೇಳಿ ತನ್ನ ತೀರ್ಮಾನವನ್ನು ಕೊಡ್ತು. ಈ ಥರ ಪಾರ್ಟಿಷನ್ ಡೀಡ್ ಬಗ್ಗೆ ಮತ್ತೊಮ್ಮೆ ನಾ ಹೇಳಬೇಕು ಅಂದ್ರೆ, ಪಾಲ್ ಮಾಡ್ಕೋಬೇಕಾದಂತಹ ಪ್ರಸಂಗ ಬಂದ ಹೊತ್ನ್ಯಾಗ ನೀವು ರಿಜಿಸ್ಟರ್ ಮಾಡಿಸೋದನ್ನು
ನೆನಪಿಟ್ಕೊಳ್ರಿ. ರಿಜಿಸ್ಟರ್ ಮಾಡಿಸೋದು ಭಾಳ ಮುಖ್ಯ. ನೀವು ನಿಮ್ಮಲ್ಲೇ ಪಾಲ್ ಮಾಡ್ಕೊಂಡ್ರಿ ಅಂದ್ರೆ ಭಾಳಷ್ಟು ವರ್ಷ ತನಕ ಅದನ್ನು ಬರೆದಿಟ್ಟು ಕಾಯ್ಕೊಂಡು ಕೊಂಡಿರ್ಬೇಕಾಗ್ತದೆ. ಭಾಳ ವರ್ಷ ಆಗಿದ್ರೆ ಮಾನ್ಯ ನ್ಯಾಯಾಲಯ ಎತ್ತಿ ಹಿಡಿತದೆ. 1 ವರ್ಷ 2 ವರ್ಷ ಆಗಿತ್ತಂದ್ರೆ ಎತ್ತಿ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ರಿಜಿಸ್ಟರ್ ಮಾಡಿಸಿಬಿಡ್ರಿ ಅನ್ನೋದು ಒಂದು ಸಲಹೆ. ಪಾರ್ಟಿಷನ್ ಡೀಡನ್ನ ರಿಜಿಸ್ಟರ್ ಮಾಡಿಸೋದು ಒಳ್ಳೆಯದು ಅಂಥೇಳಿ. ಮತ್ತು ಎರಡನೇದು, ಹಕ್ಕು ಬಿಟ್ಟು ಪತ್ರ ಕೊಡೋರು ಯಾರ ಇದ್ರೆ ಅವರು ತಮ್ಮ ಇಚ್ಛೆಯನ್ನು ಕೋರ್ಟ್ನಲ್ಲಿ ಬಂದು ಹೇಳಿದ್ರೆ ಭಾಳ ಮುಖ್ಯ. ಈ ಕೋರ್ಟ್ಗೆ ಹೋಗೋದು ಹೆಂಗೆ? ಇದು ಪ್ರಕರಣ ಅಭ್ಯಾಸ ಮಾಡಿ ನಿರ್ಣಯ ತಗೋಬೇಕಾಗ್ತದೆ. ಆದ್ದರಿಂದ ನೀವು ನುರಿತವರನ್ನು ಭೇಟಿಯಾಗಿ ಕ್ರಮವನ್ನು ಕೈಗೊಳ್ಳಿ. ಪಾರ್ಟಿಷನ್ ಮಾಡಿಕೊಳ್ಳುವುದು ಅನಿವಾರ್ಯ. ಸಮಸ್ಯೆಯಲ್ಲಿ ಏಕೆ ಬೀಳಬೇಕು? ಆದ್ದರಿಂದ ಸಮಸ್ಯೆಯಲ್ಲಿ ಬೀಳದ ಹಾಗೆ ನುರಿತವರನ್ನು ಭೇಟಿಯಾಗಿ ನೀವು ಪಾಲನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಸುಖವಾಗಲಿ ಅಂತ ಹಾರೈಸ್ತಾ ನಮಸ್ತೆ. ಓ